ಬಿಹಾರದಲ್ಲಿ ದಿಢೀರ್ ಮತದಾರರ ಪಟ್ಟಿ ಹೊಸದಾಗಿಸುವ ಚುನಾವಣಾ ಆಯೋಗದ ಕಾರ್ಯಕ್ಕೆ ತಡೆ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿತು. ಮಹಿಸಾಗರ ನದಿಯ ಸೇತುವೆಯು ಮಧ್ಯಭಾಗದಲ್ಲಿ ಮುರಿದು ನದಿಗೆ ಬಿದ್ದಿದೆ. 2 ವ್ಯಾನ್, 2 ಲಾರಿ, 1 ಆಟೋ ರಿಕ್ಷಾ ಸೇರಿ 5 ವಾಹನಗಳು ನದಿಗೆ ಬಿದ್ದಿದ್ದವು. ಈ ಮುರಿದು ಬಿದ್ದ ಭಾಗದಲ್ಲಿ ಒಂದು ಟ್ಯಾಂಕರ್ ಮೇಲೆ ವಾಲಿ ನಿಂತಿದೆ. ಅದನ್ನು ಕ್ರೇನ್ ಮೂಲಕ ಇಳಿಸಲು ಪ್ರಯತ್ನ ನಡೆದಿದೆ. ರಾಜ್ಯ ವಿಪತ್ತು ನಿರ್ವಹಣಾ ಪಡೆಯವರು ಆ ಯೋಚನೆ ಮಾಡಿದ್ದರಾದರೂ ನದಿಯ ನಡುವೆಡೆಗೆ ಕ್ರೇನ್ ಒಯ್ಯಲು ಸಾಧ್ಯವಾಗಿಲ್ಲ. ಇದೇ ವೇಳೆ ಸಂಚರಿಸುತ್ತಿದ್ದ 5 ವಾಹನಗಳು ನದಿಗೆ ಬೀಳಿವೆ. ಪರಿಣಾಮವಾಗಿ ಸಾವು ಮತ್ತು ನೋವುಗಳಾಗಿವೆ ಎಂದು ಗುಜರಾತ್ ಆರೋಗ್ಯ ಮಂತ್ರಿ ರಿಷಿಕೇಶ್ ಪಟೇಲ್ ತಿಳಿಸಿದರು. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಕೂಡಲೇ ತನಿಖೆಗೆ ಆದೇಶವನ್ನ ನೀಡಿದ್ದಾರೆ. 1985ರಲ್ಲಿ ನಿರ್ಮಾಣವಾದ ಈ ಸೇತುವೆಯನ್ನು ಆಗಾಗ ರಿಪೇರಿ ಮಾಡಿದೆ. ಇತ್ತೀಚೆಗೆ ಸಮಗ್ರ ರಿಪೇರಿ ಮಾಡಲಾಗಿತ್ತು. ಅದಾದ ತಿಂಗಳಲ್ಲೇ ಉರುಳಿರುವುದನ್ನು ಪರಿಶೀಲಿಸಲಾಗುತ್ತಿದೆ. ವಡೋದರಾ ಮತ್ತು ಆನಂದ್ ಜಿಲ್ಲೆಗಳನ್ನು ಸಂಪರ್ಕಿಸುವ 900 ಮೀಟರ್ ಉದ್ದದ ಈ ಸೇತುವೆಯು 23 ಕಂಬಗಳನ್ನು ಹೊಂದಿದೆ. ಮುರಿದಾಗ ನದಿಗೆ ಬಿದ್ದವುಗಳಲ್ಲಿ ಗಾಯಗೊಂಡಿರುವ 10 ಮಂದಿಯನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. 3 ನಾಪತ್ತೆಯಾಗಿದ್ದಾರೆ ಎಂದು ಕೆಲವರು ತಿಳಿಸಿದ್ದಾರೆ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.